ವ್ಲಾಡಿಮಿರ್ ತಾತನಿಗೆ ಇನ್ನೂ ಕೆಲವು ವಿಷಯಗಳನ್ನ ಮಾತಾಡ್ತಾ ಹೇಳ್ತಾ ಇದ್ದಾರೆ, ತಾತ ನಾನು ತುಂಬ ಆರ್ಟಿಕಲ್ಸು ಮತ್ತು ವಿಡಿಯೋಗಳನ್ನ ಮಾಡಿ ಅನಸ್ತಾಶಿಯಾ ವಿಷಯ ಪ್ರಪಂಚದಲ್ಲೆಲ್ಲ ತಲುಪಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ವಿಷಯವಾಗಿ ನಾನು ತುಂಬ ಜನಗಳ ಜೊತೆಯಲ್ಲಿ ಮಾತಾಡಿ ಆಗಿದೆ. ತುಂಬ ಶೈಕ್ಷಣಿಕ ವಿಭಾಗದವರು ಮತ್ತು ಧಾರ್ಮಿಕ ಗುರುಗಳು ಮತ್ತು ಇನ್ನೂ ಏನೋ ಧಾರ್ಮಿಕ ವಲಯದಲ್ಲಿರುವ ಬೇರೆ ಮ್ಯಾಗಝಿನ್ಸ್ ಎಲ್ಲ ಇರುತ್ತಲ್ಲ ಅವ್ರ ಜೊತೆಲೆಲ್ಲ ಮಾತಾಗಿದೆ. ಮತ್ತು ಕೆಲವೊಬ್ಬರು ನಾವು ಈ ಪುಸ್ತಕವನ್ನು ನಾವು ಬರಿತೀವಿ, ನಾವು ಈ ವಿಷಯವಾಗಿ ನಮ್ಮ ಜನಗೆ ತಿಳಿಸುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಒಪ್ಪಿಗೆ ಕೊಟ್ಟು ಎಲ್ಲರ ಹತ್ರ ಟೈಮ್ ಕೊಟ್ಟಿದ್ದೀನಿ, ಅವ್ರಿಗೆ ಡೇಟ್ಸ್ ಕೊಟ್ಟಿದ್ದೀನಿ ಅಂತೆಲ್ಲ ಮಾತು ಹೇಳ್ತಾರೆ. ಅವಾಗ ವ್ಲಾಡಿಮಿರ್ಗೆ ಕೇಳ್ತಾರೆ, ಯಾಕೆ ಡೀಲ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಫಸ್ಟು ನಾನು ಎಲ್ಲರ ಜೊತೆಲಿ ಡೀಲ್ ಮಾಡಿದ್ದೀನಿ ಅಂತ ತಾತ ಕೇಳ್ತಾರೆ. ಡೀಲಾ? ಹಾಗಂದ್ರೆ ಏನು? ಹಾಗಾದ್ರೆ ನೀನು ಏನಾದರೂ ದುಡ್ಡಿಸ್ಕೊಂಡಿದ್ಯಾ ಅವ್ರ ಹತ್ರ ಎಲ್ಲ ಮಾತು ಕೊಟ್ಬಿಟ್ಟು ಅಂತಂದರೆ, ಹೌದು ಅವರು ಮತ್ತೆ ಕಾಪಿ ರೈಟ್ಸ್ ಅಂತ ಹೇಳ್ತೀವಲ್ವ, ಹಾಗೆ ನಾನು ಅವರಿಗೆ ಕಾಪಿ ರೈಟ್ಸ್ ಕೊಟ್ಟಿದ್ದೇನೆ. ಅವರು ಅದಕ್ಕೆ ನನಗೆ ಅವರು ಒಂದು ಅಮೌಂಟ್ ಕೊಟ್ಟಿದ್ದಾರೆ. ಕೆಲವೊಬ್ಬರು ಆಲ್ರೆಡಿ ಅಡ್ವಾನ್ಸ್ ಪೇಮೆಂಟು ಮಾಡಿ ಆಗಿದೆ ಅಂದರೆ ತಾತಕ್ಕೆ ಬೇಜಾರಾಗುತ್ತೆ. ಯಾರು ಕೊಟ್ಟರು ನಿನಗೆ ಈ ಹಕ್ಕು ಅಂತ? ಹಕ್ಕ ಇದರಲ್ಲಿ ಏನಿದೆ? ನಾನು ತಾನೇ ಬುಕ್ ಬರಿತಾ ಇರೋದು. ಅಂದರೆ ನೀನು ಅನಸ್ತಾಶಿಯಾ ನಿನಗೆ ಹೇಳಿ ನಿನ್ನ ಹತ್ರ ಬುಕ್ ಬರೆಸ್ತಾ ಇದ್ದಾಳೆ. ಇದನ್ನ ನೀನು ಇನ್ನೊಬ್ಬರಿಗೆ ಕೊಡುವ ಮುಂಚೆ ನೀನು ನಿನ್ನ ವಸ್ತು ಅಲ್ಲ, ಅದು ನಿನ್ನ ವಿಷಯ ಅಲ್ಲ. ಅನಸ್ತಾಶಿಯಾಳನ್ನೇ ನೀನು ಇನ್ನೊಬ್ಬರಿಗೆ ಕೊಟ್ಟ ಹಾಗಾಗುತ್ತೆ. ನೀನು ಅನಸ್ತಾಶಿಯಾನ್ ಮಾರಿದೀಯಾ ಅಂತ ಕೇಳ್ಬಿಡ್ತಾರೆ ತಾತ. ಈ ಮಾತು ಕೇಳಿ ವ್ಲಾಡಿಮಿರ್ಗೆ ಶಾಕ್ ಆಗುತ್ತೆ. ಎಂತ ಮಾತಂತ ಇದ್ದೀರಾ ನೀವು? ಇದರಲ್ಲಿ ಅನಸ್ತಾಶಿಯಾನ್ ಮಾರಿದಂತೆ ಹೇಗಾಗುತ್ತೆ ಅಂದಾಗ ತಾತ ಹೇಳ್ತಾರೆ, ಈಗ ನೀನು ಯಾರ್ಯಾರಿಗೆ ಕೊಟ್ಟಿದ್ಯೋ ಅವ್ರ ಇಷ್ಟಕ್ಕೆ ಬಂದ ಹಾಗೆ ಆ ವಿಷಯಗಳನ್ನ ಬರಿತಾ ಹೋಗ್ಬಿಡ್ತಾರೆ. ಇಲ್ಲಿ ಅನಸ್ತಾಶಿಯಾ ನಿನ್ನನ್ನ ಏನಕ್ಕೆ ಆರಿಸ್ಕೊಂಡಿದ್ದಾಳೆ ಅಂತಂದ್ರೆ, ನಿನ್ನ ಮನಸ್ಸು ಸ್ವಚ್ಛವಾಗಿದ್ದು ನಿನ್ನ ವಿಚಾರಗಳು ಸ್ವಚ್ಛವಾಗಿರೋದ್ರಿಂದ ಅವಳೇನು ತಿಳಿಸ್ತಾ ಇದ್ದಾಳೋ ನೀನ್ ತಾನೇ ಅದನ್ನ ಕೇಳ್ಕೊಂಡು ಬಂದಿದೀಯ, ಕೇಳಿಸ್ಕೊಂಡು ಬಂದು ನೀನ್ ಬರಿತಾ ಇದೀಯ. ಈಗ ನೀನು ಆ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದ್ಬಿಡ್ತಾ ಇದೀಯ. ನಿಜ ಹೇಳ್ಬೇಕಂದ್ರೆ ವ್ಲಾಡಿಮಿರ್ ಅದೇ ಅನ್ಕೊಳ್ತಾರೆ, ನನ್ಗೆ ಈ ಬುಕ್ಸ್ ಬರೀಲಿಕ್ಕೆ ಆಗಲ್ಲ. ಪ್ರತಿ ಸಲ ಅವಳನ್ನ ಮೀಟ್ ಮಾಡಿ ಏನು ಇದನ್ನ ನಾನು ಬುಕ್ ಬರೀಲಿ, ಇನ್ನೊಬ್ರು ಬರೆದ್ಬಿಟ್ರೆ ನನ್ನದೊಂದು ಕೆಲಸ ತಪ್ಪು ಹೋಗುತ್ತಲ್ವ ಅಂತ. ನೋಡಿ ನಿಜವಾಗ್ಲೂ ನಾವು ಹೇಗೆ ಎಸ್ಕೇಪಿಸಮ್ನಲ್ಲಿ ಇರ್ತೀವಿ. ಆದರೆ ತಾತನಿಗೆ ತುಂಬ ಬೇಜಾರಾಗುತ್ತೆ. ಆಗ ಅವ್ರು ತುಂಬ ಕ್ಲಾರಿಟಿಯಿಂದ ಅವರಿಗೆ ಅರ್ಥ ಮಾಡಿಸ್ತಾರೆ. ನೀನು ಯಾರಿಗೆ ಕೊಟ್ಟಿದೀಯಾ ಗೊತ್ತಾ ಅಂತ. ಅಯ್ಯೋ ಇಲ್ಲ, ಅವ್ರು ತುಂಬ ಒಳ್ಳೆಯವರು, ಧಾರ್ಮಿಕ ಅಂತಂತ ದೊಡ್ಡ ದೊಡ್ಡ ಸಂಸ್ಥೆಯವರು ಅವರೆಲ್ಲ ಮಾಡ್ತಾರೆ ಅಂತಂದ್ರೆ ತಾತ ಹೇಳ್ತಾರೆ, ನೋಡು ಯಾವುದೇ ಧಾರ್ಮಿಕ ಸಂಸ್ಥೆ ಅಂತ ಯಾವುದು ಬಂದಿದೆಯೋ ಅದನ್ನ ಬಿಡುಗಡೆ ಹೊಂದಲಿಕ್ಕೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಸೀಮಿತಗೊಳ್ಳದೇ ಇರುವುದಕ್ಕಾಗಿ ಅನಸ್ತಾಶಿಯಾ ಎಷ್ಟೊಂದು ವಿಷಯ ಹೇಳ್ತಾ ಇದ್ರೆ ನೀನು ತಗೊಂಡೋಗಿ ಮತ್ತೆ ಅದನ್ನೇ ಮಾಡ್ತಾ ಇದೀಯ. ಈಗ ಒಂದು ವೇಳೆ ಒಂದು ಸಂಸ್ಥೆಯವರು ಆ ಪುಸ್ತಕದ ವಿಷಯವಾಗಿ ಅನಸ್ತಾಶಿಯಾ ಮಾತುಗಳನ್ನ ಹೊರಗಿಟ್ಟರೆ ಅವ್ರೇನ್ ಮಾಡ್ತಾರೆ ನೋಡಿ, ನಮ್ಮ ಧರ್ಮದಲ್ಲಿ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ನಾವು ಹೇಳುವ ಮಾತಕ್ಕೆ ಪೂರಕವಾಗಿ ಅನಸ್ತಾಶಿಯಾ ಮಾತು ಮುಂದೆ ಇಡ್ತಾರೆ. ನೋಡಿ ಅನಸ್ತಾಶಿಯಾನು ಅದನ್ನೇ ಹೇಳಿದಾಳೆ, ಹೀಗಾಗಿ ನಾವು ಹೇಳಿದ್ ಕರೆಕ್ಟು, ಇದನ್ನೇ ಫಾಲೋ ಮಾಡ್ರಿ ಅಂತ. ಸೊ ಅಲ್ಲಿ ಅವರು ತಮ್ಮ ಸಂಸ್ಥೆಯ ಅಡ್ವರ್ಟೈಸ್ಮೆಂಟ್ಗೆ ಇದನ್ನು ಬಳಸ್ತಾರೆ ಹೊರತು ಅದನ್ನೆಲ್ಲ ಬಿಟ್ಬಿಟ್ಟು ಜಸ್ಟ್ ಪ್ಯೂರ್ಲಿ ಸೈನ್ಸ್ ನೋಡಿ ಇಲ್ಲ ಪ್ಯೂರ್ ವಿಸ್ಡಮ್ ನೋಡಿ ಅಂತ ಯಾರೂ ಹೇಳಲ್ಲ. ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರು ತಗೊಳ್ತಾರೆ? ಯಾಕೆಂದ್ರೆ ಅವ್ರಿಗೆ ಇದೊಂದು ಹೊಸ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಗಾಯ್ತು. ಅವರು ಮತ್ತೆ ತಮ್ಮ ಒಂದು ಸಂಸ್ಥೆಗಾಗಿ ಕಾಂಟ್ರಿಬ್ಯೂಷನ್ ಬೇಕು ಅಂತ ಅದಕ್ಕಂತ ಒಂದು ರೇಟ್ ಇಡ್ತಾರೆ. ಆ ದುಡ್ಡಿಂದ ಅವರು ಏನನ್ನು ಬೆಳೆಸ್ಕೊಂತಾರೆ, ಅವರು ತಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ಈ ಕಾನ್ಸೆಪ್ಟ್ ಅನ್ನು ಬೆಳೆಸಲಿಕ್ಕೆ ಯಾರು ಪ್ರಯತ್ನ ಮಾಡಲ್ಲ ಇಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಎಲ್ಲಿ ಮಾಡ್ತಾ ಇಲ್ಲ. ಅನಸ್ತಾಶಿಯಾ ಮೇಲೆ ಹೇಳ್ತಾಳೆ, ನನ್ನ ಹೆಸರು ತಗೊಂಡು ಕಲ್ಟ್ ಸ್ಟಾರ್ಟ್ ಮಾಡಬೇಡಿ, ನನ್ನ ಧರ್ಮಗುರು ಅಂತ ಹೇಳಕ್ ಹೋಗ್ಬೇಡಿ, ಅನಸ್ತಾಶಿಯಾ ಫೌಂಡೇಶನ್ ಅನಸ್ತಾ ಫೌಂಡೇಶನ್ ಅಂತ ಹೇಳುವುದು ಅವಳಿಗೆ ಇಷ್ಟ ಇಲ್ಲ. ಎಷ್ಟು ಸುಂದರವಾದ ಪ್ರಕೃತಿಗೆ ಸಂಬಂಧಪಟ್ಟ ಹೆಸರುಗಳಿದೆ, ಆ ಹೆಸರುಗಳನ್ನ ಇಟ್ಕೊಳ್ಳಿ. ಯಾವ ಮಾತು ಕೇಳಿದಾಗ ನಿಮ್ಮಲ್ಲಿ ಯಾವ ಭಾವನೆ ಉಕ್ಕಿ ಬರ್ತಾ ಇದೆಯೋ ಆ ಭಾವನೆಯನ್ನೇ ಆ ಹೆಸರಾಗಿ ಬಳಸ್ಕೊಳ್ಳಿ. ಲವ್ ಫೌಂಡೇಶನ್ ಅಂತ ಇಟ್ಕೊಳ್ಳಿ, ಇಂಟ್ಯೂಷನ್ ಫೌಂಡೇಶನ್ ಅಂತ ಇಟ್ಕೊಳ್ಳಿ, ಯೂನಿವರ್ಸ್ ಅಂತ ಇಟ್ಕೊಳ್ಳಿ, ಕಾಸ್ಮೋಸ್ ಅಂತ ಇಟ್ಕೊಳ್ಳಿ. ನನ್ನ ಹೆಸರು ಬಳಸಬೇಡಿ ಅಂತಾನೆ ಹೇಳಿದ್ದಾಳೆ. ಇಲ್ಲ ನನ್ನ ಚಿತ್ರಗಳು, ಅದಕ್ಕೆ ಅವಳು ಹೊರಗೆ ಬರ್ತಾ ಇಲ್ಲ. ನನ್ನನ್ನು ನೋಡಿದ ತಕ್ಷಣ ನನ್ನ ಚಿತ್ರಗಳನ್ನ ಬಳಸ್ಕೊಂಡು ಸಂಸ್ಥೆ ಮಾಡೋರು, ನನ್ನ ಫಾಲೋವರ್ಸು, ನನ್ನ ಫ್ಯಾನ್ಸು ನನಗೆ ಬೇಕಿಲ್ಲ. ನಾನು ಹೇಳುವ ಮಾತು ಮಾತ್ರ ಕೇಳಿಸ್ಕೊಂಡ್ರೆ ಸಾಕು. ಸೊ ನೀನ್ ಮಾಡಿದ್ದೇನು, ಅವಳು ಅನ್ಕೊಂಡಿದ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನೀನು ಹೊಳೆಗೆ ಹಾಕ್ದಂಗೆ ಆಗ್ಬಿಡ್ತು ಅಂದ ತಕ್ಷಣ ಆವಾಗ ಸ್ವಲ್ಪ ಮೊಬ್ಬಲ್ವಾ ವ್ಲಾಡಿಮಿರ್, ಆವಾಗ ಅವ್ರಿಗೆ ಫ್ಲಾಶ್ ಆಗುತ್ತೆ. ಅಯ್ಯೋ ಈಗೇನ್ ಮಾಡೋದು, ನಾನು ದುಡ್ಡು ತಗೊಂಡ್ಬಿಟ್ಟೆ, ಇಲ್ಲಿ ನಾನು ಅನಸ್ತಾಶಿಯಾಗೆ ಕೊಟ್ಟ ಮಾತು
ಮಾತು ಮೀರಿದ ಹಾಗಾಯಿತು. ಈ ಕಡೆ ನಾನು ಇವ್ರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು 2 ಕಡೆಗೆ ತಪ್ಪು ಬಿಟ್ನಲ್ಲ, ಎಂತ ತಪ್ಪಾಗಿ ಹೋಗ್ಬಿಡ್ತು ನನಗೆ, ಅದಕ್ಕೆ ಜನಗಳೆಲ್ಲ ನನಗೆ ಮೂರ್ಖ ಅಂತ ಕರಿತಾ ಇರೋದು ನಿಜಾನೇ ಅಂತ ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ತಾತನಿಗೂ ತುಂಬ ಬೇಜಾರಾಗುತ್ತೆ, ತಲೆ ತಗ್ಸ್ಕೊಂಡು ಕೂತಿದ್ದಾರೆ, ಇದು ಎಂತ ಕೆಲಸ ಮಾಡಿಬಿಟ್ಟ ಇವನು, ಇದಕ್ಕೆ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಲಾಡನರ್ಗೆ ತಾತ ಕೇಳ್ತಾರೆ, ನೀನು ಯಾರನ್ನೂ ವಿಚಾರಿಸ್ದೆ, ಅನಸ್ತಾಶನೂ ವಿಚಾರಿಸ್ದೆ, ಈ ಥರ ಹೇಗೆ ಕೊಟ್ಟಿದ್ಯಾ? ಈಗ ಒಂದು ವೇಳೆ ಟಿ ವಿ ಶೋನಲ್ಲಿ ಒಬ್ಬರ ವಿಚಾರವನ್ನು ಇಡುವುದಾದರೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಇನ್ವೈಟ್ ಮಾಡ್ತೀವಿ, ಅವಾಗ ನಾವು ಒಂದು ಟಿ ವಿ ಶೋನಲ್ಲಿ ಮಾತು ಕೊಡ್ತೀವಿ. ನೀನು ಅನಸ್ತಾಶನ್ ಕೇಳ್ದಿರಾ, ಯೋಚನೆನೂ ಮಾಡಿದಿರಾ, ಹೇಗೆ ಪ್ರಾಮಿಸ್ ಮಾಡಿಬಿಟ್ಟೆ ಅನಸ್ತಾಶಿಯಲ್ ವಿಷಯವನ್ನು ನಾವು ಟಿ ವಿ ಶೋಸಲ್ಲಿ ಅಂದರೆ ಪಾಡ್ಕಾಸ್ಟಲ್ಲಿ ಹಾಗೆ ಅವನ್ನೆಲ್ಲ ಕಡೆಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲ ನೀನು ಮಾತು ಕೊಟ್ಟು ಬಂದ್ಬಿಟ್ಟಿದೀಯಲ್ವಾ, ಯಾಕೆ ನೀನು ಯೋಚನೆ ಮಾಡಿಲ್ಲ? ನೀನು ಯಾರನ್ನ ದೊಡ್ಡ ಧರ್ಮಗುರು ಅಂತ ತಿಳ್ಕೊಳ್ತಾ ಇದೀಯಾ, ರಿಲಿಜಿಯಸ್ ಕಲ್ಟ್ ಅಂತ ತಿಳ್ಕೊಳ್ತಾ ಇದೀಯಾ, ಅವರೆಲ್ಲರ ಮನಸ್ಸಿನಲ್ಲಿ ಬೇರೆಯೇ ವಿಚಾರ ಇದೆ. ಈ ವಿಚಾರವಾಗಿ ಸಹ ನಿನಗೆ ಅನಸ್ತಾಶಿಯ ಎಷ್ಟೋ ವಿಷಯವನ್ನು ಕ್ಲಾರಿಟಿ ಕೊಟ್ಟಿದ್ದಾಳೆ. ಮೇಡಮರಿಗೆ ತುಂಬ ದುಃಖ ಆಗ್ತಾ ಇದೆ, ತನ್ನ ಮೇಲೆ ತನಗೆ ಕೋಪ ಬರ್ತಾ ಇದೆ. ಚಿ, ನನಗೆ ಯಾಕೆ ಇದೆಲ್ಲ ವಿಷಯಗಳು ತಿಳಿಯಲ್ಲ ನನಗೆ ಅಂತ, ನಾನು ಯಾಕೆ ಈ ಧಾರ್ಮಿಕ ಒಂದು ನಮ್ಗೇನಾಗುತ್ತೆ ಗೊತ್ತಾ, ಧಾರ್ಮಿಕ ಗುರುಗಳಂದರೆ ಒಂದು ನಂಬಿಕೆ ಜಾಸ್ತಿ, ಆ ವೇಷಗಳ ಭೂಷಣಗಳು, ಅವ್ರಿಗಿರೋ ಫಾಲೋವರ್ಸ್ ನೋಡಿಬಿಟ್ಟು ನಾವು ಅನ್ನೋಯಿಂಗ್ಲಿ ನಾವು ಸಹ ಫಾಲೋವರ್ಸ್ ಆಗಿಬಿಡ್ತೀವಿ. ಸೊ ಆ ಒಂದು ವಿಶ್ವಾಸದ ಮೇಲೆ ನಾನು ಹೋಗ್ಬಿಟ್ಟೆ, ನನ್ನದೇ ತಪ್ಪಾಯಿತು ಅಂತ ಅವನಿಗೆ ಬೇಜಾರಾಗುತ್ತೆ. ಆಗ ಇವನ್ ನೆನಪಿಸ್ಕೊಳ್ತಾನೆ, ಹೌದು ನಾನು ಒಂದ್ಸರ್ತಿ ಏನಾಯ್ತು, ಈ ಕಾಂಟ್ರಾಕ್ಟ್ ಏನು ಬರ್ಸ್ಲಿಕ್ಕೆ ಹೋಗಿದ್ನಲ್ವಾ, ಆ ಟೈಪಿಸ್ಟು ಆ ಟೈಪ್ ಮಾಡುವಾಗಲೇ ಈ ಕಾಂಟ್ರಾಕ್ಟ್ ನಾನು ಅವ್ರ ಜೊತೆಲಿ ಕಾಂಟ್ರಾಕ್ಟ್ ಮಾಡಿದ್ದೆ, ಟೈಪಿಂಗ್ ನೋಡಿನೇ ಅವಳು ಹೇಳಿದ್ಲು, ಲಾಡಮೇರ್ ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದು ಹೀಗೆ ಮಾಡಬಾರ್ದಲ್ಲ, ಇಲ್ಲಿಂದ ತುಂಬ ತಪ್ಪುಗಳು ನಡೆದು ಹೋಗ್ಬಿಡುತ್ತೆ, ನೀವು ಏನು ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಾ, ಕಂಪ್ಲೀಟ್ ಕಾಪಿರೈಟ್ಸ್ ಅವ್ರಿಗೆ ಕೊಡ್ತಾ ಇದ್ದೀರಾ, ದುಡ್ಡು ತೊಗೊಂಡ್ಬಿಟ್ಟು ಅವ್ರಿಗೆ ಕಾಪಿರೈಟ್ಸ್ ಕೊಡ್ತಾ ಇದ್ದೀವಿ ಅಂಥೇಳಿ ಅವರು ಬರ್ತಿರುವ ಆ ಫಾರ್ಮ್ ಏನಿದೆಯೋ ಆ ಕಾಂಟ್ರಾಕ್ಟ್ ಲೆಟರ್ ಸಹ ನೋಡಿ. ಇಲ್ಲಿ ಲಾಡಮೇರ್ ತುಂಬ ಕ್ಲಾರಿಟಿ ಇರೋರು, ಅವರು ಪ್ರತಿಯೊಂದನ್ನು ಹೀಗೆ ತೆರೆದ ಪುಸ್ತಕದಂತೆ ಎಲ್ಲ ವಿಷಯ ನಮ್ಮ ಮುಂದೆ ಇಡ್ತಾರೆ. ಅವರು ಬರೆದಿರುವ ಕಾಂಟ್ರಾಕ್ಟ್ ಸಹ ಇಲ್ಲಿ ಕಂಪ್ಲೀಟಾಗಿ ಬರೆದಿದ್ದಾರೆ. ಏನಿದೆ ಅಂತ ಓದಿ ಹೇಳ್ತೀನಿ ನೋಡಿ. ಸಬ್ಜೆಕ್ಟ್ ಆಫ್ ದ ಅಗ್ರಿಮೆಂಟ್ ಏನಂದರೆ, ಮೊದಲನೇದು ಆಥರ್ ಈಸ್ ಗಿವಿಂಗ್ ಎಕ್ಸ್ಕ್ಲೂಸಿವ್ ರೈಟ್ಸ್. ಎಕ್ಸ್ಕ್ಲೂಸಿವ್ ರೈಟ್ಸ್ ಅಂದರೆ ಏನು, ಈ ಕಥೆನಲ್ಲಿ ಏನಾದರೂ ಟ್ವಿಸ್ಟ್ ಮಾಡಿ ಬರೆಯೋದಾದ್ರೂ ಅವ್ರಿಗೆ ಬರೀಲಿಕ್ಕೆ ಕಂಪ್ಲೀಟ್ ಅಗ್ರಿಮೆಂಟ್. ಮತ್ತು ದ ಕಾಂಟ್ರಾಕ್ಟರ್ ಹ್ಯಾಸ್ ಖರ್ಚು ಅವರೇ ನೋಡ್ಕೊಳ್ಳಿ, ಒಂದು 3 ಪ್ರೋಗ್ರಾಮ್ಸ್ ಮಾಡಲಿಕ್ಕೆ ಕಂಪ್ಲೀಟ್ಲಿ ಅವ್ರಿಗೆ ಫ್ರೀಡಮ್ ಇದೆ, ಎಲ್ಲಿ ಬೇಕಾದರೂ ಹೋಗಿ ಎಲ್ಲಿ ಬೇಕಾದರೂ ಇವರು ಆ ಪ್ರೋಗ್ರಾಮನ್ನು ಮಾಡಬಹುದು ಅಂತ. ಸೊ ಮತ್ತೆ ಆಥರ್ ಮತ್ತು ಕಾಂಟ್ರಾಕ್ಟ್ ಮಧ್ಯದಲ್ಲಿ ಟಿ ವಿ ಶೋಸು ಮತ್ತು ಫಿಲ್ಮ್ಸ್ ಏನಾದರೂ ಮಾಡೋದಿದ್ರೆ, ಶೂಟಿಂಗ್ ಏನಾದರೂ ಮಾಡೋದಿದ್ರೆ ಅದೆಲ್ಲವನ್ನು ಅವರು ಬಳಸಬಹುದು ಅಂತ. ಮತ್ತು ಹಾಗೇನೆ ಈ ವಿಡಿಯೋದಲ್ಲಿ ಮತ್ತೆ ರೈಟ್ಸ್ ಕೊಡ್ತಾ ಇದ್ದಾರೆ, ಇಂಟರ್ವ್ಯೂ ಮತ್ತು ಆಡಿಯೋ ಮೆಟೀರಿಯಲ್ಸ್ ಏನಾದರೂ ಮಾಡುವಾಗ ಅದು ಅವ್ರಿಗೆ ಇಷ್ಟ ಬಂದಂತೆ ಅವರು ಬಳಸಬಹುದು ಅಂತ. ಸೊ ಇದೆಲ್ಲ ವಿಚಾರವನ್ನು ಇಲ್ಲಿ ಹೇಳಿದಾಗ ಅವ್ರಿಗೆ ಅವಾಗ ಸ್ಟ್ರಾಂಗ್ ಆಗಿ ವಿಚಾರ ಮಾಡ್ತಾರೆ. ಪ್ರತಿಯೊಂದು ಇಂತಹ ಸಂಸ್ಥೆಯ ಹಿಂದೆ ಒಂದು ಡಾರ್ಕ್ ಸೈಡ್ ಇದ್ದೇ ಇರುತ್ತೆ. ಎಂಥ ಡಾರ್ಕ್ ಸೈಡ್, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ಡಾರ್ಕ್ ಅಂದರೆ ತಪ್ಪು ಅಲ್ಲ, ಇದನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ಲೈಟ್ ಅಂದರೆ ಒಳ್ಳೆಯದು, ಡಾರ್ಕ್ ಅಂದರೆ ಕೆಟ್ಟದು, ಗುಡ್ ಅಂದರೆ ಒಳ್ಳೆಯದು, ಬ್ಯಾಡ್ ಅಂದರೆ ಕೆಟ್ಟದು ಅಲ್ಲ. ಬ್ಯಾಡ್ ಆರ್ ಡಾರ್ಕ್ ಸೈಡ್ ಅಂತಂದರೆ ಅದರಲ್ಲಿ ಹಿತಕರವಾದ ಭಾವನೆಗಳು ತುಂಬಿರಲ್ಲ, ಅದರಿಂದ ಯಾವುದೂ ಒಳ್ಳೇದು ನಡೆಯಲ್ಲ. ಇಲ್ಲಿ ಏನಿದೆ ಅಂತಂದರೆ ಡಾರ್ಕ್ ಸೈಡಲ್ಲಿ ಭಯ, ಭೀತಿ, ದೆನ್ ಆಲ್ಸೋ ರಿಲಿಜಿಯಸ್ ಡಾರ್ಕ್ ಸೈಡ್ ಹೇಳ್ತಾ ಇದ್ದಾರೆ. ಒಂದು ಭಯ ಇರುತ್ತೆ, ಆ ಮನಸಾಳಿನ ಭಯ ಏನು ಅಂತಂದರೆ, ಒಂದು ಸಲ ನಾನು ಇಂತಹವರು ಅಂತ ಆ ಯೂನಿಫಾರ್ಮ್ ಧಾರಣೆ ಮಾಡಿದ ತಕ್ಷಣ ನನ್ನ ವಿಚಾರಗಳು ಈ ಧರ್ಮಕ್ಕೆ ಇಲ್ಲ ಈ ಸಂಸ್ಥೆಗೆ ವಿರುದ್ಧವಾಗಿ ಇಲ್ಲ ಭಿನ್ನವಾಗಿದ್ದರೂ ಸಹ ನಮಗೆ ಗಿಲ್ಟ್ ಬರಲಿಕ್ಕೆ ಶುರುವಾಗುತ್ತೆ. ಯಾರಾದರೂ ಕೇಳಿಸ್ಕೊಂಡ್ರೆ ಹೇಗೆ ಅಂತ, ನಾನು ಈ ಧರ್ಮಕ್ಕೆ ನಾನು ಮೋಸ ಮಾಡಿದ ಹಾಗಾಗುತ್ತೆ, ಅನ್ಯಾಯ ಮಾಡಿದ ಹಾಗಾಗುತ್ತೆ ಅಂತ ಭಯದಲ್ಲಿ ಅವರೆಲ್ಲ ಆ ಥರ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಇದು ಬೇಡ. ವಿಚಾರ ಮಾಡ್ತಾ ಇದ್ದಾರೆ, ಇದನ್ನ ಹೇಗೆ ಇದನ್ನ ಮುಗಿಸೋದು, ಇದನ್ನ ಕಂಪ್ಲೀಟ್ಲಿ ಈಗ ಕ್ಯಾನ್ಸಲ್ ಮಾಡ್ಲಿಕ್ಕೂ ಆಗಲ್ಲ, ದುಡ್ಡು ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ದುಡ್ಡು ಬೇಕಾಗಿತ್ತು, ಆ ಒಂದು ಯೋಚನೆಯಿಂದ ನಾನು ಮಾಡಿಬಿಟ್ಟೆ. ತಾತ ಲಾಡಮೇರ್ಗೆ ಹೇಳ್ತಾರೆ, ಸಮಾಧಾನವಾಗಿ ಯೋಚನೆ ಮಾಡಿ ನೋಡು, ನೀನು ಆಲ್ರೆಡಿ ಒಂದು ಪುಸ್ತಕ ಬರೆದಿದ್ದೀಯ, ಯಾರಾದರೂ ಸಹಾಯ ಕೊಟ್ರ, ನಿನಗೆ ಸಹಾಯಕ್ಕೆ ಬಂದ್ರ, ಒಬ್ಬರ ಸಹಾಯದಿಂದ ನೀನು ದುಡ್ಡು ಇಸ್ಕೊಂಡು ಆವಾಗಲೇ ನೀನು ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಇದನ್ನ ಬಿಸ್ನೆಸ್ ಅಂತ ತಿಳ್ಕೊಂಡ್ರೆ ಒಂದು ವೇಳೆ ಖಂಡಿತವಾಗ್ಲೂ ಇದು ಬಿಸ್ನೆಸ್ ಅಲ್ಲ, ತನ್ನಷ್ಟಾನೇ ಕೆಲಸ ಆಗಿದೆ. ಎಸ್ ಮಾಸ್ಟರ್ಸ್, ಈ ಪುಸ್ತಕ ಬರಲಿಕ್ಕೆ ಕಾರಣ ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ಅವರು ಬರೆದು ಕೊಟ್ಟಿದ್ದಾರೆ.
ವ್ಲಾಡಿಮಿರಿಂದ ಕೂತ್ಕೊಂಡು ಕತೆ ಕೇಳಿ ಅದನ್ನ ಬರೆದು ಕೊಟ್ಟಿದ್ದಾರೆ. ಇವತ್ತು ಅನಸ್ತಾಶಿಯಾ ಪುಸ್ತಕ ಒಂದು ಕನ್ನಡ ಭಾಷೆಯಲ್ಲಿ ಬರಬೇಕು ಅಂತಂದ್ರೆ ಇದು ಖಂಡಿತವಾಗ್ಲೂ ಯಾರು ಕಾಪಿರೈಟ್ಸ್ ತಗೊಂಡು ನಾನೇ ಬರಿತೀನಿ ಅಂತ ಹೇಳ್ಕೊಂಡು ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಡೆಯೋದೇ ಇಲ್ಲ. ಮೊದಲನೇ ಮಾತು, ನಮಗೆ ಕಾಪಿರೈಟ್ಸ್ ಅವ್ರು ಕೊಡೋದೇ ಇಲ್ಲ. ಇದಾದ್ಮೇಲೆ ವ್ಲಾಡಿಮಿರ್ ಸಂಕಲ್ಪ ಮಾಡ್ಕೊಂಡ್ಬಿಟ್ರು, ಯಾರಿಗೂ ಯಾವತ್ತಿಗೂ ನಾನು ರಿಂಗಿಂಗ್ ಸೆಡಾಲ್ಸ್ ಆಫ್ ರಷ್ಯಾ ಅನಸ್ತಾಶಿಯಾ ಬುಕ್ ಕಾಪಿರೈಟ್ಸ್ ಕೊಡಲ್ಲ. ಸೊ ಇವತ್ತು ಈ ವಿಷಯ ಬರಬೇಕು ಅಂತಂದ್ರೆ ಕೈಯಿಂದನೇ ಬರೆದು ನಾವು ತಿಳ್ಕೊಂಡಿರೋ ವಿಷಯಗಳನ್ನ ನಾವು 4 ಜನರ ಮುಂದೆ ಇಡಬೇಕು ಅಷ್ಟೇ. ಅಲ್ಲಿವರೆಗೆ ಇದು ಸಾಧ್ಯ. ಯಾವುದೇ ಪ್ರೊಫೆಷನಲ್ ಆಥರ್ಸ್ ಈ ಬುಕ್ ಅನ್ನ ಬರೆಯಲ್ಲ. ಯಾವುದೇ ಸ್ಟೂಡೆಂಟ್ ಆಗಲಿ, ಹೌಸ್ ವೈಫ್ ಆಗಲಿ, ನಾನಾಗಲಿ, ನೀವಾಗಲಿ ಕತೆ ಕೇಳಿ ತಿಳ್ಕೊಂಡು ನಮ್ಮ ಅನುಭವವೇನು ಅಂತ ನಾವು ಬುಕ್ ಬರಿಬಹುದೇ ವಿನಃ ಹಾಗೆ ಈ ಬುಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವ್ರು ಅದನ್ನೆಲ್ಲ ನೆನಪಿಸ್ಕೊಳ್ತಾರೆ, ಹೌದಲ್ವಾ ಮೊದಲನೇ ಪುಸ್ತಕ ನನಗೆ ಸ್ಟೂಡೆಂಟ್ಸ್ ಬರೆದುಕೊಟ್ರು, ಅವ್ರ ಎಕ್ಸಾಮ್ ಇದ್ರೂ ಸಹ ಅವರು ಅದನ್ನ ಲೆಕ್ಕಿಸದೆ ಇದನ್ನು ಬರೆದುಕೊಟ್ಟಿದ್ದಾರಂತೆ. ಹಾಗೇನೆ ಎಷ್ಟೋ ಹೌಸ್ ವೈಫ್ಸ್ ಇದಕ್ಕೆ ಸಪೋರ್ಟ್ ಮಾಡಿ ಬರೆದುಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗಿರೋ ಮೊದಲನೇ ಪುಸ್ತಕಕ್ಕೆ ಬೇಕಾಗಿರುವ ದುಡ್ಡು ಹಾಗೆ ಯಾರೋ ಬಂದು ಅವರು ಬುಕ್ ಆಥರು ಅಲ್ವಂತೆ, ಪಬ್ಲಿಷರು ಅಲ್ವಂತೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ದುಡ್ಡು ಕೊಟ್ಬಿಟ್ಟು ಫಸ್ಟ್ ಪಬ್ಲಿಕೇಶನ್ಸ್ಗೆ ಅವರು ಸಹಾಯ ಮಾಡಿದ್ರು. 2ನೇ ಬುಕ್ ಆಲ್ರೆಡಿ ರೆಡಿ ಆಗ್ತಾ ಇತ್ತು ಈ ಮಾತು ನಡೆಯುವಾಗ. ಅದಕ್ಕೂ ಸಹ ಮತ್ತೊಬ್ಬರು ಮುಂದೆ ಬಂದು ಅವರು ಧನ ಸಹಾಯವನ್ನು ಮಾಡಿ ಪಬ್ಲಿಕೇಶನ್ಗೆ ಸಹಾಯ ಮಾಡಿದ್ದಾರೆ. ಇದರಲ್ಲಿ ಯಾರು ಪಬ್ಲಿಕೇಶನ್ ಸಂಬಂಧಪಟ್ಟವರಲ್ಲ, ಯಾರು ಆಥರ್ಸ್ ಅಲ್ಲ, ಯಾರು ಬಿಸ್ನೆಸ್ ಮೆನ್ನೂ ಅಲ್ಲ. ಬುಕ್ ವ್ಯಾಪಾರ ಆದರೆ ಇನ್ವೆಸ್ಟ್ ಮಾಡಿದರೆ ನಮ್ಗೆ ದುಡ್ಡು ಬರುತ್ತೆ ಅನ್ನೋ ಯೋಚನೆಯಿಂದನೂ ಮಾಡ್ತಾ ಇಲ್ಲ. ಅಂತಹವರು ಸೇರಿದ್ರೇನೆ ಒಂದು ಒಳ್ಳೆಯ ಪವಿತ್ರ ಭಾವನೆಯಿಂದ ಒಂದು ಪುಸ್ತಕ ಬರುತ್ತೆ. ಸೊ ಈ ವಿಷಯಗಳನ್ನೆಲ್ಲ ಒಂದ್ಸಲ ಯೋಚನೆ ಮಾಡ್ತಾರೆ, ಹೌದಲ್ವಾ ನಾನು ಯಾಕೆ ಹೀಗೆ ದುಡುಕ್ಬಿಟ್ಟೆ ಅಂತ. ಈ ವಿಚಾರ ತಿಳಿದ ಮೇಲೆ ವ್ಲಾಡಿಮಿರ್ ತುಂಬಾ ಸಪ್ಪೆ ಆಗ್ಬಿಡ್ತಾರೆ. ತಾತ ಎಂತ ಅನ್ಯಾಯ ಹೋಗ್ಬಿಡ್ತು, ಈಗ ಹೇಗೆ ಇದನ್ನು ತಿದ್ಕೊಳ್ಳೋದು ಅಂತ. ತಾತ ಹೇಳ್ತಾರೆ, ನೋಡಪ್ಪ ಅನಸ್ತಾಶಿಯಾ ಪ್ರಯತ್ನ ಒಂದೇ ಆಗಿದೆ. ತನ್ನ ಒಂದು ಜ್ಞಾನವನ್ನು ಎಷ್ಟೋ ವಿಷಯ ತಿಳ್ಕೊಂಡಿದ್ದಾಳೆ, ಆದಷ್ಟು ಸರಿಯಾದ ರೀತಿಯಲ್ಲಿ ಸರಿಯಾದ ಜನರಿಗೆ ಹೋಗಿ ತಲುಪಬೇಕು. ಅವರು ಅದನ್ನು ಮುಂದೆ ಬಳಸ್ಕೊಂಡು ಹೋಗ್ತಾರೆ. ಅವಳಿಗದು ಭಯ ಇಲ್ಲ. ಯಾಕೆಂದರೆ ಯಾವಾಗ ಈ ಥರದ ಪ್ರಯತ್ನ ಮಾಡಲಾಗಿದೆಯೋ ಅಂದರೆ ಅನಸ್ತಾಶಿಯಾ ಅವರ ಲೈನೇಜಲ್ಲಿ ಅವ್ರ ತಾತ ಮುತ್ತಾತರು ಈ ಥರದ ಕೆಲಸ ಮಾಡಿದಾರೋ ಅದು ತಕ್ಷಣಕ್ಕೆ ಚೇಂಜಸ್ ಆಗಿಬಿಡುತ್ತೆ. ಆಮೇಲೆ ಅವರು ಬಹಳ ದಿನ ಉಳಿಯಲ್ಲ. ಅದಕ್ಕೆ ಅವರು ಇರುವ ಎನರ್ಜಿನೆಲ್ಲ ಹೀಗೆ ವಿಸ್ಡಮ್ ರೂಪದಲ್ಲಿ ಕೊಟ್ಬಿಡ್ತಾರೆ. ವಿಸ್ಡಮ್ ಇಸ್ ಎನರ್ಜಿ, ವಿಸ್ಡಮ್ ಇಸ್ ಲೈಟ್, ವಿಸ್ಡಮ್ ಇಸ್ ಗಾಡ್. ಸೊ ಈ ಒಂದು ಕೊಟ್ಟಿದ ತಕ್ಷಣ ಉಳಿದಿಲ್ಲ ಅಂತ ಮಾತು ಕೇಳಿದ ತಕ್ಷಣ ವ್ಲಾಡಿಮಿರ್, ಹಾಗಾದ್ರೆ ಅನಸ್ತಾಶಿಯಾನು ಬೇಗನೆ ಸತ್ತೋಗ್ಬಿಡ್ತಾಳ ಅಂತ ಯೋಚನೆ ಮಾಡ್ತಾರೆ. ತಕ್ಷಣ ಅವ್ರ ತಲೆನಲ್ಲಿ ವಿಚಾರಗಳು ಬರ್ತಪ್ಪ, ನಾನು ಯಾವ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಪ್ಪ, ಇದು ಎಂಥ ವಿಚಾರ ಇದು, ಎಲ್ಲಿ ನಾನಿದ್ದೆ ಬಿಸ್ನೆಸ್ ಮಾಡಿಕೊಂಡು, ಇದೇನಿದು ಅವಳ ಪರಿಚಯ ಆಗೋದು, ಈ ಥರ ಬುಕ್ ಬರೆಯೋದು. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಧಾರ್ಮಿಕ ಗುರುಗಳನ್ನು ಎದುರು ಹಾಕೊಂಡಂಗೆ ಆಗುತ್ತೆ ಇವ್ರು ಈ ಥರ ವಿಚಾರಗಳನ್ನ ಮಾತಾಡಿ ಬರೆಯೋದಾದ್ರೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ವೇಳೆ ಇವಾಗ ನನ್ನಿಂದ ಆಗಲ್ಲಪ್ಪ, ನನ್ಗೆ ಬೇಡಪ್ಪ ಅಂತ ಹಿಂದೇಟ್ ಹಾಕ್ಲಿಕ್ಕೂ ಆಗಲ್ಲ. ಯಾಕೆಂದರೆ ಈಗ ನನ್ನ ಮಗುವಿಗೆ ಅನಸ್ತಾಶಿಯಾ ತಾಯಿ ಆಗಿದ್ದಾಳೆ, ಆ ಜವಾಬ್ದಾರಿಯನ್ನು ನಾನು ತಗೊಳ್ಬೇಕಲ್ಲ. ಅವಳಿಗೆ ಏನಾದರೂ ಆಗ್ಬಿಟ್ರೆ ಹೇಗೆ, ಅವಳು ಮಗುವನ್ನು ಬೆಳೆಸುವ ರೀತಿನೇ ಬೇರೆ, ಆ ಮಗುವನ್ನು ನಾನು ಆ ರೀತಿಯಲ್ಲಿ ಬೆಳೆಸ್ಲಿಕ್ಕಾಗಲ್ಲ. ತಾತನ್ಗೆ ಹೇಳ್ತಾರಪ್ಪ, ದೇವ್ರೆ ತಾತ ಅವಳು ಈಗಲೇ ಹೋಗಬಾರ್ದು, ಅವಳು ಇರಬೇಕು, ಆ ಮಗುನ ಹೇಗೆ ಸಾಕ್ಬೇಕು ಅಂದ್ಕೊಂಡಿದ್ದಾಳೋ ಅದು ಹಾಗೇನೆ ಅವಳು ಸಾಕಬೇಕು. ಈ ಒಂದು ಸರಿಯಾದ ರೀತಿಯಲ್ಲಿ ಸಾಕುವ ವಿಧಾನದಲ್ಲಿ ಒಂದು ಮಗುವನ್ನು 11 ವರ್ಷದವರೆಗೆ ನೀವು ಹೇಗೆ ಟ್ರೈನ್ ಅಪ್ ಮಾಡ್ತಿರೋ ಆ ಮಗು ಆಮೇಲೆ ಲೈಫ್ ಲಾಂಗ್ ಒಂದು ಫುಲ್ ವಿಸ್ಡಮ್ ಇಂದ ರೆಡಿ ಆದ ಒಂದು ಮಗು ಆಗುತ್ತೆ. ಅದಾದ್ಮೇಲೆ ತಂದೆ ತಾಯಿ ಸಹ ಇಂಟರ್ಫಿಯರ್ ಮಾಡಬಾರ್ದು ಅನ್ನೋ ಮಾತಿದೆ. ಸೊ ಅವನಂತಾನೆ ಅಟ್ಲೀಸ್ಟ್ 11 ವರ್ಷದವರೆಗಾದ್ರೂ ಅವನು ದೊಡ್ಡವನಾಗೋವರೆಗಾದ್ರೂ ಅನಸ್ತಾಶಿಯಾಗೆ ಏನೂ ಆಗಬಾರ್ದು. ಈಗಂತೂ ಅವಳು ಹಾಲು ಉಣಿಸುವ ತಾಯಿ, ಆ ಮಗುಗೆ ಹಾಲು ಉಣಿಸಿ ಜ್ಞಾನವನ್ನು ಕೊಡ್ತಾ ಇದ್ದಾಳೆ, ಆರೋಗ್ಯವನ್ನು ಕೊಡ್ತಾ ಇದ್ದಾಳೆ. ಇಂಥ ತಾಯಿ ಒಂದೇ ಸಲಕ್ಕೆ ಏನೂ ಆಗಬಾರ್ದು ಅಂತ ಪಾಪ ಅವನಿಗೆ ಅದೇ ಯೋಚನೆ ಮಾಡ್ತಾನೆ ಅವನು. ನಾನು ಅನಸ್ತಾಶಿಯಾನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀನ, ಅವಳನ್ನ ಕಳ್ಕೊಳ್ಳೋದು ಭಯ ಇದೆಯಾ ಅಂದರೆ ಇಲ್ಲ, ಇಲ್ಲಿ ಸಹ ಸ್ವಾರ್ಥ ಇದೆ ಅಂತ. ನಂಗೆ ಅನಸ್ತಾಶಿಯಾ ಯೋಚನೆ ಅಲ್ಲ, ಮಗು ಯೋಚನೆ ಆಗ್ತಾ ಇದೆ. ಆ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಮಗುವನ್ನು ಹೆತ್ತಿದಾಳಲ್ವಾ, ಅದರಿಂದ ಮುಂದೆ ಏನೆಲ್ಲ ಆಗೋದಿದೆ ಅಂತ ತಾತನ್ಗೆ ಹೇಳ್ತಾ ಇದ್ದಾರೆ. ಅವಾಗ ತಾತ ತಲೆ ತಗ್ಸ್ಕೊಂಡು ಸುಮ್ಮನೆ ಕೂತಿರ್ತಾರೆ ಮಾತು ಕೇಳ್ಕೊಂಡು. ಇದಕ್ಕೆಲ್ಲ ಉತ್ತರನೇ ಇಲ್ಲ.
ಯಾಕಂದರೆ ಯಾರು ಯಾವಾಗ ಹೋಗ್ಬಿಡ್ತಾರೆ ನಮಗೆ ಗೊತ್ತಿಲ್ಲ. ತಾತ ಅದಕ್ಕೆ ಏನೂ ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾರೆ. ವ್ಲಾಡಿಮಿರ್ ಏನೋ ಹೇಳ್ಕೊಂಡಿದ್ದಾರೆ, ಅವ್ರಿಗೂ ದುಃಖ ಆಗಲ್ವಾ ಮೊಮ್ಮಗಳು ಹೋಗ್ಬಿಡ್ತಾಳೆ ಅಂತ. ಸೊ ತಲೆ ತಗ್ಸ್ಕೊಂಡು ಕೂತಿದ್ದಾರೆ. ವ್ಲಾಡಿಮಿರ್ ಹೇಳ್ತಾರೆ, ಅನಸ್ತಾಶಾ ಎಷ್ಟು ದೊಡ್ಡ ದೊಡ್ಡ ಕನಸು ಕಂಡಿದ್ದಾಳೆ, ರಷ್ಯಾನ ತುಂಬ ರಿಚ್ ಮಾಡಬೇಕು. ಅವಳು ಹೇಳಿದ್ಲು ರಷ್ಯಾ ರೋಮ್ ಕಂಟ್ರಿಗಿಂತ ರಿಚ್ ಆಗುತ್ತೆ ಅಂತ ಒಂದು ಸಮಯ ಬರುತ್ತೆ ಅಂತ. ಅದನ್ನೆಲ್ಲ ಮಾಡಬೇಕು, ಬುಕ್ಸ್ ಎಲ್ಲ ಬರಿಬೇಕು, ಜನ ಓದಬೇಕು, ಈ ಕೆಲಸ ಆಗಲೇಬೇಕು, ಅವಳ ಕನಸು ಇದು ನಿಜ ಆಗಲೇಬೇಕು, ನನಸಾಗಬೇಕು. ನಾನು ಅದಕ್ಕೆ ಬೇಕಾಗಿರೋ ಪ್ರಯತ್ನ ಎಲ್ಲ ಮಾಡ್ತೀನಿ, ಸಮಯ ಜಾಸ್ತಿ ತಗೊಳ್ಳೋದೇ ಬೇಕಾಗಿಲ್ಲ, ಬೇಗ ಬೇಗ ಆಗೋ ಹಾಗೆ ಮಾಡ್ತೀನಿ ಅಂತ. ತಾತ ಹೇಳ್ತಾರೆ, ಸ್ವಲ್ಪ ಸಮಯ ತಗೊಳತ್ತಲ್ಲಪ್ಪ ಅಂತ. ಇಲ್ಲ, ಅನಸ್ತಾಶಾ ಹೇಳಿದಾಳೆ, ನಾನು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಆಗತ್ತೆ. ಅಂದರೆ ನಿಜ, ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ, ನೀನು ಮಾಡ್ತಾ ಇಲ್ವಲ್ಲ, ವೆರಿ ಗುಡ್. ನೀನು ಹೇಗೆ ಅನ್ಕೊಳ್ತಾ ಇದೆಯಾ ಅದೇ ನಡೆಯುತ್ತೆ. ನಿನಗೆ ಆ ಭಯ ಇಲ್ಲ, ಇದು ಆಗಲ್ಲ ಅನ್ನೋ ಭಯ ಇಲ್ಲ. ಯಾರಿಗೆ ಭಯ ಇಲ್ವೋ ಅವ್ರು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾರೆ. ಸೊ ನೀನು ಅನ್ಕೊಳ್ತಾ ಇದೆಯಾ, ಇಲ್ಲ ಒಂದು ಬುಕ್ ಬಂತು ಅಂದರೆ ರಷ್ಯಾ ಚೇಂಜ್ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ, ನೀನು ಮಾಡು ನಿನ್ನ ಕೆಲಸ ಅಂದರೆ. ಸರಿ, ಹಾಗಾದರೆ ಹೊರಡು, ನಾನು ಹೊರಡ್ತೀನಿ ಅಂತ ತಾತ ಹೇಳ್ತಾರೆ. ಬನ್ನಿ ತಾತ, ಬಿಟ್ಟು ಬರ್ತೀನಿ ಅಂದರೆ, ಇಲ್ಲ ಇಲ್ಲ, ನೀನು ಆಯಿತು, ನೀನು ಏನು ಅಂದ್ಕೊಂಡಿದೆಯಲ್ವ ಎದ್ದಳ ಮೇಲೆ ಬುಕ್ ಬರೀಲಿಕ್ಕೆ ಶುರು ಮಾಡು, 3ನೇ ಬುಕ್ ಬರಬೇಕಲ್ವಾ, ಈ ವಿಷಯಗಳೆಲ್ಲ ಬರಬೇಕಲ್ಲ ಹೊರಗೆ ಅಂತ. ಸೊ ತಾತ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಇಲ್ಲಿ ವ್ಲಾಡಿಮಿರ್ ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಈ 3ನೇ ಬುಕ್ ಎಷ್ಟು ದಮ್ದಾರ್ ಇರಬೇಕು ಅಂತಂದರೆ, ಅದು ಓದಿದ ತಕ್ಷಣವೇ ಜನಗಳಲ್ಲಿ ಹಂಗೆ ಚೇಂಜಸ್ ಬಂದ್ಬಿಡಬೇಕು, ಸಮಯ ವ್ಯರ್ಥ ಮಾಡುವ ಇದು ಸಮಯನೇ ಅಲ್ಲ ಅಂತ ಒಂದು ಜೋಶಲ್ಲಿ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೇ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇದಕ್ಕೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯ ತುಂಬ ಜನಗಳಿಗೆ ತಲುಪುವಂತೆ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಯಾವ ಫೀ ಇರಲ್ವಲ್ಲ. ಆದರೆ ನೀವು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಾದರೆ ನನ್ನ ಚಾನಲಲ್ಲಿ ಕೆಳಗಡೆ ಇರುವ ಬಟನ್ಸ್, ಜಾಯಿನ್ ಬಟನ್ ಆಗಲಿ, ಅದನ್ನು ಪ್ರೆಸ್ ಮಾಡಿ ಅಲ್ಲಿ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಕೆಲವು ಪ್ರಾಜೆಕ್ಟ್ಸ್ಗಳನ್ನು, ಅನಸ್ತಾಶಾ ಹೇಳಿದ ಪ್ರಾಜೆಕ್ಟ್ಸ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವೆಲ್ಲ ಅದಕ್ಕೆ ಸೇರಿಕೊಂಡು ಇನ್ನು ಮುಂದೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನಾವು ಮಾಡಬೇಕು. ಅನಸ್ತಾಶಾ ಹೇಳಿದಂತೆ ಬರೀ ಕತೆ ಕೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪ್ರಾಕ್ಟಿಕಲ್ಲಾಗಿ ನಾವು ಮಾಡುವ ಕೆಲಸ ತುಂಬ ಇದೆ ಅಂತ. ಆ ವಿಷಯಗಳು ಇನ್ನು ಮುಂದೆ ಬರುವ ಬುಕ್ಕಲ್ಲಿ ಅನಸ್ತಾಶಾ ನಮಗೆ ತಿಳಿಸ್ತಾಳೆ. ಅದನ್ನು ತಿಳಿದು ನಾವು ಮತ್ತೆ ಮುಂದುವರಿಯೋಣ ಅಂತ ಹೇಳ್ತಾ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಗಳ ಜೊತೆಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ಸಹ ನಮ್ಮ ಚಾನಲ್ ತುಂಬ ಜನಗಳಿಗೆ ಸೇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ತೆ.